ಪುಲ್ಕೇಶಿ ನಗರ ಜನಪ್ರಿಯ ಶಾಸಕರು ಎಸ್ ಶ್ರೀನಿವಾಸ್ ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಶಾಸಕರಾಗಿ 3 ವರ್ಷ ಆಲ್ಮೋಸ್ಟ್ 3 ವರ್ಷ ಕಳೀತಾ ಇದೆ. ಇದುವರೆಗೂ ಸರ್ಕಾರದಿಂದ ತಾವು ತಂದಿರೋ ಅನುದಾನ ಎಷ್ಟು? ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ, ನಾವೆಲ್ಲ ಶಾಸಕರಾದ ಮೇಲೆ ಮೊದಲನೇ ಬಾರಿಗೆ 5 ಗ್ಯಾರಂಟಿಯನ್ನು ನಾವು ನಮ್ಮ ಸರ್ಕಾರ ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಬಹಳ ಮುಖ್ಯ. ಅದು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಬಸ್ ಇರ್ಬೋದು, ಯುವಶಕ್ತಿ ಇರ್ಬೋದು, ಇವೆಲ್ಲ ಇದೆ. ಅದರಲ್ಲಿ ಸುಮಾರು ಒಂದು ತಿಂಗಳಿಗೆ 25 ಕೋಟಿವರೆಗೂ ನನ್ನ ಕ್ಷೇತ್ರಕ್ಕೆ 5 ಗ್ಯಾರಂಟಿಯಿಂದ 25 ಕೋಟಿವರೆಗೂ ಬರ್ತಾ ಇದೆ ಅಂತ ನನಗೆ ಮಾಹಿತಿ ಇದೆ ಪ್ರತಿ ತಿಂಗಳು. ಸೊ ಇದು ಒಂದು ಸಾಧನೆ ನಮ್ಮ ಸರ್ಕಾರದ್ದು. ಇನ್ನು ಎರಡನೇದು, ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರು DCM ಅಂತ ಡಿ ಕೆ ಶಿವಕುಮಾರ್ ನನಗೆ ಸುಮಾರು ಅನುದಾನಗಳನ್ನು BBMPಯಿಂದ ಕೊಟ್ಟಿದ್ದಾರೆ. ಮೇಜರ್ ಆಗಿ GLR ಕುಡಿಯೋಕ್ಕೆ ನೀರು ಇರಲಿಲ್ಲ, ಒಂದು ಟ್ಯಾಂಕ್ ಇರಲಿಲ್ಲ, ಅದು 30 ಕೋಟಿ ಇರ್ಬೋದು. ಮತ್ತು ವೈಟ್ ಟಾಪಿಂಗ್ಗೆ ಸುಮಾರು ಒಂದು 100 ಕೋಟಿ 150 ಕೋಟಿ ಕೊಟ್ಟಿದ್ದಾರೆ. ಸೊ ಇನ್ನು ರಸ್ತೆ ಅಭಿವೃದ್ಧಿಗೆ ಅವರ ಅನುದಾನದಿಂದ ಒಂದು 50ರಿಂದ 100 ಕೋಟಿ ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಾವು ಜಮೀರ್ ಅಣ್ಣನ ಸಹ ನೆನೆಸ್ಕೋಬೇಕು. ಅವರು ಸಹ ಸುಮಾರು 40 ಕೋಟಿಯನ್ನು ನಮಗೆ ಒಂದು ಮೈನಾರಿಟಿ ಡೆವಲಪ್ಮೆಂಟ್ ಕಾಲೋನಿಗಳಿಗೆ ಇರ್ಬೋದು ಕೊಟ್ಟಿದ್ದಾರೆ, 40 ಕೋಟಿ. ಸೊ ಇನ್ನು ನಮಗೆ ಮಾದೇವಪ್ಪನವರು ಅವರು ಒಂದು 5 ಕೋಟಿ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಫಸ್ಟ್ ಒಂದು 25 ಕೋಟಿ ಕೊಟ್ಟರು, ಮೊನ್ನೆ ಒಂದು 50 ಕೋಟಿ. ಮುಖ್ಯಮಂತ್ರಿ ಅನುದಾನದಲ್ಲೇ ಸುಮಾರು 75 ಕೋಟಿ ದುಡ್ಡು ಬಂದಿದೆ. ಸೊ ಈ ಥರ ನಮ್ಮ ಅನುದಾನ ಬಂದು ನಮ್ಮ ಕ್ಷೇತ್ರ ಈಗ ಪ್ರಗತಿ ಪಥದಲ್ಲಿ ಮುನ್ನಡೀತಾ ಇದೆ. ಪ್ರತಿ ಒಂದು ರಸ್ತೆ ಆಗ್ತಾ ಇದೆ, ಡಾಂಬರಿ ಆಗ್ತಾ ಇದೆ, CC ರೋಡ್ ಆಗ್ತಾ ಇದೆ, ಮತ್ತು ಏನು ಈ ಕ್ಲೀನಿಂಗ್ ಮಾಡ್ತಾರಲ್ಲ, ಸ್ವಚ್ಛತಾ ಕಾರ್ಯಕ್ರಮಗಳು ನಡೀತಾ ಇದೆ. ಆಮೇಲೆ ಹೆಚ್ಚಾಗಿ ನನ್ನ ಕ್ಷೇತ್ರದಲ್ಲಿ ಈ ಕಸದ ಡಂಪಿಂಗ್ ಜಾಸ್ತಿ ಇತ್ತು, ಅದನ್ನು ಸಹ ಕ್ಲೀನಿಂಗ್ ಮಾಡ್ತಾವ್ರೆ. ನಾನು ಹೇಳ್ಬಿಡ್ತೀನಿ ರೀ, ನೀವು ಹೇಳೋಕ್ ಮುಂಚೆ ಅಲ್ಲ ನಾನು ಹೇಳ್ಬಿಡ್ತೀನಿ. ವಾಟ್ರದ್ದು ನೋಡಿ, ಎಷ್ಟೋ 20-30 ವರ್ಷಗಳಿದ್ದು ಪೈಪ್ ಲೈನ್ ಇತ್ತು ಸುಮಾರು. ಅದೊಂದು 150 ಕೋಟಿವರೆಗೂ ಹೊಸ ಲೈನ್, ವಾಟರ್ ಲೈನ್ ಮಾಡ್ತಾ ಇದ್ದಾರೆ. 150 ಕೋಟಿ ಇಡೀ ಕ್ಷೇತ್ರಕ್ಕೆ ಹೊಸ ಕನೆಕ್ಷನ್, ಹಳೆ ಕನೆಕ್ಷನ್ ರಿಪೇರಿ ಎಲ್ಲ ಆಗ್ತಾ ಇದ್ದಾರೆ. ಈ ತರ ಅನೇಕ ಅಭಿವೃದ್ಧಿ ಆಗ್ತಾ ಇದೆ. ಯಾವುದೇ ರೀತಿ GLRದು ನೋಡಿ, ಈಗ ನೀರು ನನ್ನ ಕ್ಷೇತ್ರಕ್ಕೆ ವಾಟರ್ ಟ್ಯಾಂಕೇ ಇರಲಿಲ್ಲ, ಕುಡಿಯೋಕ್ಕೆ ಇರೋ ಕನೆಕ್ಷನ್ನು ಸರಿ ಇರಲಿಲ್ಲ, ಎಲ್ಲ ಹರಿದು ಹಂಚೋಗಿತ್ತು ಪಕ್ಕದ ಕ್ಷೇತ್ರಗಳಿಗೆ. ನೀರು ಎಲ್ಲೆಲ್ಲೆಲ್ಲ ಲೀಕ್ ಆಗ್ತಾ ಇತ್ತು. ಈಗಲೂ ಕಷ್ಟ ಇದೆ. ಅದರಲ್ಲಿ GLR ಪಂಪ್ ಕೊಟ್ಟು ಒಳ್ಳೆ ಅಭಿವೃದ್ಧಿ ಆಗ್ತದೆ. ಸರಿ, ಶಾಶ್ವತ ನೀರಾವರಿ ಪರಿಹಾರಕ್ಕೋಸ್ಕರ GLR ಅಂತ ಇದುವರೆಗೂ ಎಷ್ಟು ಕೆಲಸ ಆಗಿದೆ, ಎಷ್ಟು ತಿಂಗಳುಗಳಲ್ಲಿ ಅದು ಪೂರ್ಣಗೊಳ್ಳುತ್ತೆ, ಮತ್ತೆ ಯಾವಾಗ? ಆಲ್ರೆಡಿ ಒಂದು 50 ಕೆಲಸ ಆಗಿದೆ, 50% ಆಗಿದೆ, ಆಗ್ತಾ ಇದೆ. ಆನ್ಗೋಯಿಂಗ್ ಈ ವರ್ಷದ ಕೊನೆವರೆಗೂ ಪ್ರಾರಂಭ ಆಗುವ ಚಾನ್ಸಸ್ ಇದೆಯಾ ಸರ್? ಇದು ನಡೀತಾನೆ ಇದೆ, ಆಗ್ಲೇಬೇಕು. ನಾವು ಸೂಪರ್ವೈಸಿಂಗ್ ಮಾಡ್ತಾ ಇದೀವಿ, ಆದಷ್ಟು ಬೇಗನೆ ಮುಗಿಸ್ತೀವಿ. ಸರ್, ಈಗ ಪುಲ್ಕೇಶ್ ನಾವು ನೋಡಿದಂತ ಜಾಸ್ತಿ ಸಮಸ್ಯೆ ಅಂದ್ರೆ ರಸ್ತೆಗಳು. ಈಗ ರಸ್ತೆಗಳು ಸುಮಾರು ನಾವು ನೋಡಿದಂಗೆ ರಿಪ್ಲೇಸೇ ಮಾಡ್ತಾ ಇದ್ದೀರಾ, ಸುಮಾರು ರಸ್ತೆಗಳಾಗಲಿ ರಿಪ್ಲೇಸ್ ಮಾಡ್ತಾರೆ. ಈಗ ಫ್ರೇಜರ್ ಟೌನ್ ಒಂದ್ ಕಡೆ ಆದ್ರೆ, ಆ ಕಡೆ ಟಾನಿ ರೋಡ್ ಸಮಸ್ಯೆಗಳು ನೋಡೋದಾದ್ರೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಎಷ್ಟು ಹೊಸ ಪ್ರಾಜೆಕ್ಟ್ ಈ ರೋಡ್ಗಳೇ ತಂದಿರಲ್ಲ ನೋಡಿ. ಈಗ ನೀವು MM ರೋಡ್ ಇರ್ಬೋದು, ಲೇಸರ್ ರೋಡ್ ಇರ್ಬೋದು, ನಮ್ಮ ನೇತಾಜಿ ರೋಡ್ ಇರ್ಬೋದು, ಆಮೇಲೆ ಟಾನಿ ರೋಡ್ ಇರ್ಬೋದು, DGHಳ್ಳಿ ರೋಡ್ ಇರ್ಬೋದು, ನಾಗವಾರ KGHಳ್ಳಿ ಮುಖ್ಯ ರಸ್ತೆ ಇರ್ಬೋದು, ಲಿಂಗರಾಜಪುರ ರಸ್ತೆ, ಇವೆಲ್ಲ ವೈಟ್ ಟಾಪಿಂಗ್. ಇವಾಗ ನೋಡ್ಕೊಂಡ್ ಬನ್ನಿ, ಹಿಡೀರಿ ಫೋಟೋ. ಈಗ ನೀರಾವರಿ ಆಯ್ತು, ರಸ್ತೆಗಳಾಯ್ತು, ಈಗ ಮಾತಾಡೋದು ಸ್ವಚ್ಛತೆ ಬಗ್ಗೆ. ಈಗ ಆ ಕಡೆ ತಾವು ಟಾನಿರೋ ಆ ಕಡೆ ತಾವು ಹೋದ್ರೆ ತುಂಬಾನೇ ಕಸ ಇಳುವರಿ 2-3 ದಿನ ನೋಡಿ. ನಮ್ದು ಜನಸಂದಣಿ ಕ್ಷೇತ್ರ. ಚಿಕ್ಕ ಒಂದು 20-30 ಸೈಟಲ್ಲಿ 20 ಜನ 30 ಜನ ವಾಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ. ನಮ್ದೇನು ಈ ಜಯನಗರ, ರಾಜನಗರ, ಮಲ್ಲೇಶ್ವರಂ ತರ ಊರಲ್ಲ. ಜನ ಮನೆ ಕಮ್ಮಿ, ಜನ ಜಾಸ್ತಿ, ಕಸ ಜಾಸ್ತಿ ಬರ್ತದೆ. ನೀವು ಏನೇ ಮಾಡಿದ್ರು ಕಸ ಬರ್ತಾ ಇರ್ತದೆ, ಅದು ಕ್ಲೀನ್ ಮಾಡ್ತಾ ಇರ್ತೀವಿ. ಸರ್, ಈ ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಪರ್ಟಿಕ್ಯುಲರ್ಲಿ DGHಳ್ಳಿ ಆ ಕಡೆ ಎಲ್ಲ ಹೋದ್ರೆ ಸುಮಾರು ಸಮಸ್ಯೆಗಳು ಇತ್ತು. ಈಗ CCTVs ಇದೆಲ್ಲ ಈಗೆಲ್ಲ ಸರ್ ಮಾಡ್ತಾ ಇದ್ವಿ. CCTV ಈಗ ನಾನು ಗೆದ್ದಾಗ ವಿಶ್ ಮಾಡಕ ಅಸಹ್ಯ ಆಗ್ತಿತ್ತು, ಹಂಗಿತ್ತು DGHಳ್ಳಿ. ಈಗ ಹೋಗಿ ನೋಡಿ,
ಓಕೆ ಸರ್, ಈಗ ಮುಖ್ಯ ಪ್ರಶ್ನೆ ಕೇಳ್ತೀನಿ. 106 ಕೋಟಿ ತಾವು ತಂದಿದ್ದೀರಾ, 106 ಕೋಟಿ ಅನುದಾನ ಕೆಲಸಗಳ ಕಾರ್ಯಕ್ರಮ ನಡೀತಾ ಇದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜನರು, ಸುಮಾರು ಜನ ಒಂದು ರಿಸರ್ವೇಶನ್ ಒಂದು ಕನ್ಸರ್ನ್ ತೋರಿಸ್ತಾ ಇದ್ದಾರೆ. ಅದು ಇದಕ್ಕೆ ಕಾರಣ ತಾವೆಷ್ಟೇ ಕೆಲಸ ಮಾಡಿದ್ರು ಅಧಿಕಾರಿ ತಮ್ಮ ನಾಯಕರುಗಳು ಜನರುಗಳಿಗೆ ಅದು ಮನವರಿಕೆ ಸರಿಯಾಗಿ ಮಾಡಿಕೊಡ್ತಾ ಇಲ್ಲ ಅಂತ ಒಪ್ಕೋತೀರಾ? ಅದರ್ವೈಸ್ ಯಾಕೆ ಜನ ಕಂಪ್ಲೇಂಟ್ ಆಗಿ ಇಷ್ಟು ಒಳ್ಳೆ ಕೆಲಸ ತಾವು ಮಾಡಿದ್ರು ಕೂಡ ರೋಡ್ ನಾನೇ ನೋಡಿದ್ವಿ, ಖುದ್ದಾಗಿ ತಮ್ಮ ಜೊತೆ ಬಂದಿದ್ವಿ, ಫೇಸ್ಬುಕ್ ಆದ್ರೂ ಕೂಡ ಜನ ಹೇಳ್ತಾರೆ ಇಲ್ಲ ಇಲ್ಲ ಅಂತ. ತಮ್ಮ ಲೀಡರ್ಗಳು ಯಾರು ನಾಯಕರು, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಇವರೆಲ್ಲ ಆ ಜನರಿಗೆ ಆ ತಮ್ಮ ಸವಲತ್ತುಗಳನ್ನು ತಲುಪಿಸೋದ್ರಲ್ಲಿ, ಮಾಹಿತಿಯಲ್ಲಿ ಎಡುತ್ತಾ ಇದ್ರೆ ಅಂತ ಒಪ್ಕೋತೀರಾ? ಅದು ಕಾರಣ ಇರ್ಬೋದಾ? ನಾನು ನೋಡಿ, ತಪ್ಪು ಅಂತ ನಾನು ಹೇಳಲ್ಲ. ನಮ್ಮ ಕ್ಷೇತ್ರದ ಜನ ಎಜುಕೇಟೆಡ್ ಕಮ್ಮಿ, ಅರ್ಥ ಮಾಡ್ಕೊಂಡು ಅವ್ರಿಗೆ ಎಜುಕೇಷನ್, ನಾನು ಅದಕ್ಕೆ ಈಗ ನಾನು ಎಜುಕೇಷನ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ವೆರಿ ಗುಡ್ ಸರ್. ಹೌದು, ಇಲ್ಲಿ ಬರೀ ಹಿಂದಿನ ಜನಪ್ರತಿನಿಧಿಗಳ ಹೆಸರು ಹೇಳಕ್ ಹೋಗಲ್ಲ. ಅವ್ರ ಸ್ವಾರ್ಥಕ್ಕೆ ನಮ್ಮ ಜನನ ಉಪಯೋಗಿಸ್ಕೊಂತಾ ಇದ್ರು, ಅವ್ರ ತೀಟೆಗೆ ನಮ್ಮ ಜನನ ಉಪಯೋಗಿಸ್ತಾ ಇದ್ರು. ಇದಕ್ಕೆಲ್ಲ ಕಾರಣ ಏನಂದ್ರೆ ಎಜುಕೇಶನ್, ಲ್ಯಾಕ್ ಆಫ್ ಎಜುಕೇಶನ್. ಅದಕ್ಕೆ ನಾನು ಈಗ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಸ್ಕೂಲು ಡೆವಲಪ್ ಮಾಡ್ತಾ ಇದ್ದೀವಿ, ಕಾಲೇಜಿಗೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ, ಡಿಜಿಎಲ್ ಸ್ಕೂಲ್ ಕೇರ್ ತಗೊಂಡಿದ್ದೀವಿ, ಬಿಲ್ಡಿಂಗ್ಗಳು ನೋಡ್ತಾ ಇದ್ದೀವಿ, ಎಲ್ಲಾ ಶಾಲೆಗಳಿಗೂ ವಿಸಿಟ್ ಕೊಡ್ತಾ ಇದ್ದೀನಿ. ಮೊನ್ನೆ ನಿಮ್ಗೆ ಗೊತ್ತಿಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ SLC ರಿಸಲ್ಟ್ ಅಲ್ಲಿ ನಮ್ದೇ ಕಮ್ಮಿ ಇದೆ, 34% ಇದೆ. ಯಾರಿಗಾನ ಗೊತ್ತಾ? ಯಾರನ್ನ ಹಿಂದೆ ಜನಪ್ರತಿನಿಧಿಗಳು ಯಾರನ್ನ ಹೋಗಿ ಚೆಕ್ ಮಾಡಿದಾರ? ನೋಡೋದು ಇಲ್ಲ. ಎಜುಕೇಶನ್ ಇದೆ, ಯಾಕೆ ಅವರು ಎಜುಕೇಶನ್ ಕಮ್ಮಿ ಆಗಕ್ಕೆ ಅವ್ರ ಗುಗ್ಗುಗಳ ತರ ಇದ್ರೆ ಅವ್ರು ಗೆಲ್ಲಕ್ಕಾಗೋದು, ಜನಗಳ ನ್ಯಾಮರ್ಸಕ್ಕಾಗೋದು. ಅದಕ್ಕೆ ಈಗ ನಂದ್ರಲ್ಲಿ ಹಂಗಿಲ್ಲ. ನಾನು ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ, ಅವೇರ್ನೆಸ್ ಕೊಡ್ತಾ ಇದ್ದೀನಿ ಜನಕ್ಕೆ. ಅದನ್ನ ನಾನು ತಪ್ಪು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಜನಕ್ಕೆ ಅವೇರ್ನೆಸ್ ಬೇಕು.